ಈ AI ಅಂತ ಹೇಳ್ತೀವಿ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಬಂದ ನಂತರ ಜನರ ಕೆಲಸವನ್ನ ಕಸಿದುಕೊಳ್ಳುತ್ತಾ ಅಂತ ಹೇಳೋ ಪ್ರಶ್ನೆಗೆ ಸಾಕಷ್ಟು ರೀತಿಯ ಚರ್ಚೆಗಳನ್ನ ನಾವು ಮಾಡಿದೀವಿ, ನೀವು ಮಾಡಿರ್ಬೋದು, ಎಲ್ಲ ಕಡೆ ಮಾಡಿದ್ದಾರೆ. ಆದ್ರೆ ಇಂತಹ ಯುದ್ಧಗಳು ಏನಾದ್ರೂ ಹೆಚ್ಚು ಕಾಲ ನಡೆದ್ರೆ ಕೆಲಸಗಳಿಗೆ, ಕೆಲಸ ಅಂದ್ರೆ ಸಂಬಳ ಕೊಡುವಂತಹ ತೆಗೊಳ್ಳುವಂತಹ ಕೆಲಸಗಳಲ್ಲೇ ಮಾಡ್ತಿರುವವರಿಗೆ ಏನಾದ್ರೂ ನಷ್ಟ ಆಗ್ಬಹುದಾ? ಡೈರೆಕ್ಟ್ ಆಗಿ ವಾರು ಮತ್ತೆ ಕೆಲ್ಸಕ್ಕೆ ಏನೋ ಕನೆಕ್ಷನ್ ಇಲ್ಲದೆ ಇರ್ಬೋದು. ಹ್ಮ್. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಫ್ಯೂಚರ್ ಯಾವ ತರ ಜಾಬ್ಸ್ ಇರುತ್ತೆ, ಯಾರಿಗೆ ಜಾಬ್ಸ್ ಇರುತ್ತೆ, ಯಾರಿಗೆ ಇರುದಿರೋದು ಡೆಫಿನೆಟ್ ಇಂಪ್ಯಾಕ್ಟ್ ಆಗೇ ಆಗ್ಲಿಕ್ಕಿದೆ. ಯಾಕಂದ್ರೆ ಆ, ಸುಮಾರು ಬೇಸಿಕ್ ಈ ಸಾಫ್ಟ್ವೇರ್ ಕೋಡಿಂಗು ಮುಂಚೆಲ್ಲ ಅದೇ ಒಂದು ದೊಡ್ಡ ಜಾಬ್, ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಅವ್ರು ಸಾಫ್ಟ್ವೇರ್ ಮಾಡ್ತಾರೆ, ಬೇರೆಯವ್ರಿಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಿತ್ತು. ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅದು ನಮ್ಕಿಂತ ಬ್ರಿಲಿಯಂಟ್, ನಮ್ಕಿಂತ ಫಾಸ್ಟ್ ಆಗಿ ಆ ಸಾಫ್ಟ್ವೇರ್ ಕೋಡಿಂಗು ಮತ್ತೆ ಎಷ್ಟೋ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡುವಾಗ ಲೋವರ್ ಲೆವೆಲ್ ಕೆಲಸ ಅದೇ ಮಾಡಕ್ ಬರ್ತದೆ, ನಿಮ್ಗೆ ಹ್ಮ್. ಎಂಪ್ಲಾಯೀಸೇ ಬೇಡ ಅಂತ ಹೇಳ್ತಾ ಇದಾರೆ. ಹಾಗೂ ಕೆಲವು ಸಿಂಪಲ್ ಕೆಲಸಗಳು ಅದೇ ಮಾಡ್ಲಿಕ್ಕೆ ಬರ್ತದೆ, ಯಾರು ನೆಸೆಸಿಟಿ ಇಲ್ಲ ಅಂತ ಎಷ್ಟೋ ಫೀಲ್ಡ್ ಅಲ್ಲಿ ಹೇಳ್ತಾ ಇದಾರೆ. ಸೆಕೆಂಡ್ ಏನಂದ್ರೆ, ಮುಂಚೆ ಒಂದು ಟೀಮ್ ಅಲ್ಲಿ 10 ಜನ ಬೇಕಾಗಿದ್ರೆ ಈಗ ಮೇ ಬಿ 5 ಜನ ಬೇಕಾಗ್ಬೋದು. 5 ಜನದ ಕೆಲಸ AI ಮಾಡ್ತಾ ಇದೆ. 5 ಜನ ಸ್ವಲ್ಪ ಹೈಯರ್ ಲೆವೆಲ್, ಸ್ವಲ್ಪ ಇನ್ನೂ ಅವ್ರಿಗೆ ಸ್ಪೆಷಲೈಸ್ಡ್ ಸ್ಕಿಲ್ ಇರೋರು ಆ ಫೀಲ್ಡ್ ಅಲ್ಲಿ ಇರ್ತಾರೆ. ಬಾಕಿ ತುಂಬಾ ಏನು ಜಾಸ್ತಿ ಕೆಲಸ ಮಾಡದೇ ಇರೋರು, ಜಾಸ್ತಿ ಅವ್ರದ್ದು ಒಂದು ಸ್ಕಿಲ್ಸ್ ಇಲ್ಲದೆ ಇರೋರು ಆರಾಮಾಗಿ ಕಂಪ್ನಿಗಳು ಅವರನ್ನ ಮನೆ ಕಳ್ಸಿಕೊಡ್ತಾರೆ. ಇಲ್ಲ ನಮಗೆ ಇದು ರಿಕ್ವೈರ್ಮೆಂಟ್ ಇಲ್ಲ ನಿಮ್ಮ ಒಂದು ಸರ್ವಿಸಿಗೆ ಅಂತ. ಸೊ ಯಾರೇ ಇರ್ಲಿ, ಮೇನ್ ಥಿಂಗ್ ಏನ್ ಹೇಳ್ತೀವಿ ಅಂದ್ರೆ ಅವರ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಬೇಕಂತ ಹೇಳ್ತೀವಿ. ಅಪ್ಗ್ರೇಡ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಕಾಂಪಿಟೇಷನ್ ನಿಮ್ಮ ಫ್ರೆಂಡ್ ಅಲ್ಲ, ಕಾಂಪಿಟೇಷನ್ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇ ಆ ಕಂಪ್ಯೂಟರ್ ನಿಮ್ಮನ್ನ ಔಟ್ಡೇಟ್ ಮಾಡ್ಬಿಡ್ತದೆ. ಹ್ಮ್. ನನ್ನ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈಗ ಒಂದು ಯುದ್ಧ ಅಂತ ಆದ್ರೆ ಹಡಗುಗಳ ಸಾಗಣೆ ಆ ಹಡಗು ಮಾರ್ಗಗಳೆಲ್ಲ ಬಂದ್ ಆಗ್ತವೆ, ವಿಮಾನ ಮಾರ್ಗಗಳೆಲ್ಲ ಬಂದ್ ಆಗ್ತವೆ. ಈ ಸಪ್ಲೈಗಳೆಲ್ಲ ಇಲ್ಲದೆ ಇರೋದ್ರಿಂದ ಭಾರತ ಕೂಡ ರಫ್ತು ಆಮದು ಇವೆಲ್ಲ ಕೆಲಸಗಳು ನಿಂತ್ರೆ ಅದನ್ನ ನಂಬ್ಕೊಂಡಿರುವಂತಹ ಎಷ್ಟೋ ಒಂದು ಕೆಲಸಗಳಿದೆ, ಎಷ್ಟೋ ಒಂದು ಕಾರ್ಪೊರೇಟ್ ಕಂಪನಿಗಳಿವೆ, ಅವುಗಳಿಗೆ ಅದು ಹೊಡೆತ ಬೀಳುತ್ತೆ. ಅದರಿಂದಾಗಿ ಕೆಲಸ ಕಾರ್ಯಗಳು ಕಡಿಮೆ ಆಗಿ ಸಂಬಳ ಕೊಡದೇ ಇರೋದು ಅಥವಾ ಕೆಲಸದಿಂದ ವಜಾ ಮಾಡುವಂತ ಸಮಸ್ಯೆಗಳೇನಾದ್ರೂ ಎದುರು ಆಗಬಹುದಾ ಅಂತ ಹೇಳೋದು ನನ್ನ ಪ್ರಶ್ನೆ. ಅಷ್ಟು ಈಸಿಯಾಗಿ ಈ ತರ ಫೀಲ್ಡ್ ಅಲ್ಲಿ ಒಂದು 10 ದಿವಸ ವಾರ ಆಯ್ತು, 10 ದಿವಸ ಟ್ಯಾಂಕರ್ ಕೆಲಸ ಮಾಡ್ಲಿಲ್ಲ ಅಂತ ಕೆಲಸದಿಂದ ತೆಗೆಯೋದು ಚಾನ್ಸಸ್ ಕಮ್ಮಿ. ಇದು ಸುಮಾರು ತಿಂಗಳು ಈ ತರ ರನ್ ಆದ್ರೆ ಆವಾಗ ಕಂಪ್ನಿಗಳು ಯೋಚನೆ ಮಾಡ್ತಾರೆ. ಆದ್ರೆ ನೋಡಿ, ಯಾವತ್ತು ವಾರ್ ಅಂತಿರೋದು ಒಂದು ಟೆಂಪ್ರರಿ, ಲೈಫ್ ಲಾಂಗ್ ವಾರ್ ನಡ್ಸಕ್ ಆಗೋದಿಲ್ಲ. ಯಾಕಂದ್ರೆ ಜನನು ಸುಮ್ಮನೆ ಸಾಯ್ತಾ ಇರ್ತಾರೆ, ಅದಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚಾಗ್ತಾ ಇದೆ. ನಾನು ಎಲ್ಲೋ ಆರ್ಟಿಕಲ್ ಓದ್ತಾ ಇದೆ, ಅಮೆರಿಕ ಅವ್ರ ಇದು ಫೈಟರ್ಸ್ ಮತ್ತೆ ಮಿಸೈಲ್ಸ್ ಏನೇನೋ ಯೂಸ್ ಮಾಡ್ಬೇಕಂದ್ರೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಪರ್ ಡೇ ಖರ್ಚು ಮಾಡ್ತಾರಂತೆ. ಅದು ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಖರ್ಚು ಮಾಡಕ್ ಬರೋದಿಲ್ಲ, ಒಂದು ಲಿಮಿಟ್ ಇದೆ ಅದಕ್ಕೆ. ಸೊ ಏನೇ ಇದು ಇಂಪ್ಯಾಕ್ಟ್ ಆದ್ರೂ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಈ ಆಯಿಲ್ ಫೀಲ್ಡ್ ಅವ್ರಿಗೆ ಪ್ರಾಬ್ಲಮ್ ಇದ್ರು, ಅದೆಲ್ಲಾನು ಲಿಮಿಟೆಡ್. ಪ್ರಶ್ನೆ ಅಂದ್ರೆ ಎಷ್ಟು ವಾರ, ಮೇ ಬಿ 1 ತಿಂಗಳು 2 ತಿಂಗಳು, ಬಟ್ ಲೈಫ್ ಲಾಂಗ್ ಅಂತ ಆಗದೆ ಇರೋ ಟೈಮಲ್ಲಿ ಕಂಪ್ನಿನೂ ಅವರ ಅವರ ವರ್ಕರ್ಸ್ ಅನ್ನ ನೀವು ವಾಪಸ್ ಹೋಗಿ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ವಾಪಸ್ ಕಳ್ಸ್ಕೊಡ್ಬೋದು, ಮತ್ ಪುನಃ ವಾಪಸ್ ಬೇಕೋ ಇರೋ ಟೈಮಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಎಂಪ್ಲಾಯಿ ಸಿಕ್ಲಿಲ್ಲ ಅಂದ್ರೆ ಅವರ ಬಿಸ್ನೆಸ್ ಇಂಪ್ಯಾಕ್ಟ್ ಆಗಿಬಿಡ್ತದೆ. ಸೊ ಹ್ಮ್. ಸ್ವಲ್ಪ ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ತೀವಿ. ಒಂದು ಬಿಸ್ನೆಸ್ ಒಂದು 20 ದಿನ ಡಲ್ ಆದ್ರೆ ದೊಡ್ಡ ಕಂಪ್ನಿಗೆಲ್ಲಂತೂ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಹ್ಮ್. ನಾರ್ಮಲ್ಸಿ ಬಂದ ಕೂಡಲೇ ಅವ್ರು ಎಲ್ಲರಿಗೂ ಜಾಸ್ತಿ ಕೆಲಸ ಇರುತ್ತೆ, ಅವಾಗ ಅವರು ಮಾಡ್ಲೇಬೇಕಾಗತ್ತೆ ಕೆಲಸನ, ಯಾರು ಹಾಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಷೇರು ಮಾರುಕಟ್ಟೆಯನ್ನು ನಂಬ್ಕೊಂಡಿರುವಂತಹ ಕಂಪನಿಗಳ ಪರಿಸ್ಥಿತಿ ಹೇಗಿರ್ಬೋದು ಇನ್ ಸ್ವಲ್ಪ ಶೇರು ದಿನಗಳಲ್ಲಿ? ಮಾರ್ಕೆಟ್ ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಬ್ರೋಕರ್ಸ್ ಅಂತ ಇರ್ತಾರೆ, ಅವರು ಕೆಲಸನೇ ಸ್ಟಾಕ್ ಬ್ರೋಕರ್ಶಿಪ್ ಮಾಡಿ ಕಮಿಷನ್ ತಗೊಳ್ಳೋದು ನಿಮ್ಮ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಕ್ಕೆ. ಅದಿದ್ರೂ ಟೆಂಪ್ರರಿ ಇಂಪ್ಯಾಕ್ಟ್. ಈಗ ಟೆಂಪ್ರರಿ ಇನ್ನೊಂದು ಜೋಕ್ ಹೇಳ್ತೀನಿ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಮಾರ್ಕೆಟ್ ಮೇಲ್ ಹೋವಾಗ್ಲೂ ಬೈ ಮಾಡ್ತಾರೆ, ಕಮಿಷನ್ ಬರ್ತದೆ ನಮ್ಮ ಸ್ಟಾಕ್ ಬ್ರೋಕರ್ಸ್ಗೆ. ಮಾರ್ಕೆಟ್ ಸೇಲ್ ಮಾಡುವಾಗ, ಯಾರಾದ್ರೂ ನೀವು ಒಂದು ಶೇರ್ ಅನ್ನು ಸೇಲ್ ಮಾಡುವಾಗ್ಲೂ ಬ್ರೋಕರಿಗೆ ಕಮಿಷನ್ ಬಂದೇ ಬರ್ತದೆ. ಹ್ಮ್. ಹ್ಮ್. ಬ್ರೋಕರಿಗೆ, ಸ್ಟಾಕ್ ಬ್ರೋಕರಿಗೆ ಅವನಿಗೆ ಮೇನ್ ಆಕ್ಟಿವಿಟಿ, ಮೇನ್ ದುಡ್ಡು ಬರ್ತಾ ಇರೋದು ನೀವು ಆಕ್ಟಿವಿಟಿ, ನೀವು ಟ್ರೇಡಿಂಗ್ ಮಾಡುವಾಗ, ನೀವು ಬೈಯಿಂಗ್ ಸೆಲ್ಲಿಂಗ್ ಮಾಡುವಾಗ. ನೀವು ಬೈಯಿಂಗ್ ಸೆಲ್ಲಿಂಗ್ ಮಾಡಿದ್ರೆ ಅವನಿಗೆ ದುಡ್ಡು ಬರ್ತದೆ. ಯಾವುದೇ ರೀಸನ್ ನೀವು ಬೈ ಮಾಡ್ತೀರಿ, ಯಾವುದೇ ರೀಸನ್ ಸೇಲ್ ಮಾಡ್ತೀರಿ, ಡಿಫ್ರೆನ್ಸ್ ಆಗಲ್ಲ. ಅದೇ ತರ ಮ್ಯೂಚುವಲ್ ಫಂಡಿಗೆ ನೀವು ದುಡ್ಡು ಇನ್ವೆಸ್ಟ್ ಮಾಡ್ತಿದ್ರಿ, ನೀವು ಹೇಳ್ತಾ ಇದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದ್ವಿ, ಹ್ಮ್. ಅವರಿಗೆ ಅದ್ರ ಒಂದು ಸ್ಮಾಲ್ ಪರ್ಸೆಂಟೇಜ್ ಬರುತ್ತೆ. ಅದೇ ತರ ನೀವು ಸೇಲ್ ಮಾಡುವಾಗ್ಲೂ ಅದ್ರೊಂದು ಪರ್ಸೆಂಟೇಜ್ ಅವರು, ಅವ್ರಿಗೆ ಮ್ಯಾನೇಜ್ಮೆಂಟ್ ಫೀಸ್ ಅಂತ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಫೀಸ್ ನೀವು ಎಲ್ಲಿವರೆಗೆ ಆ ದುಡ್ಡನ್ನ ಅವ್ರ ಕಂಪ್ನಿಲಿ ಇಟ್ಕೊಳ್ತೀರಿ, ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿಲಿ, ಆ ಮ್ಯಾನೇಜ್ಮೆಂಟ್ ಫೀಸ್ ಅವ್ರಿಗೆ ಸಿಗ್ತಾ ಇರುತ್ತೆ. ಸೇಲ್ ಮಾಡುವಾಗ ಅವರು
ಆ ದುಡ್ಡು ನಿಮಗೆ ವಾಪಸ್ ಕೊಡ್ತಾರೆ. ಆ ದಿವಸದಿಂದ ನಿಮಗೆ ಆ ಮ್ಯಾನೇಜ್ಮೆಂಟ್ ಫೀಸ್ ಚಾರ್ಜ್ ಮಾಡೋದಿಲ್ಲ, ಅವ್ರಿಗೆ ಮ್ಯಾನೇಜ್ಮೆಂಟ್ ಫೀಸ್ ಸಿಕ್ಕೋದಿಲ್ಲ. ಸೊ ಇದೆಲ್ಲಾನು ಟೆಂಪರರಿ ಇಂಪ್ಯಾಕ್ಟ್. ಎಷ್ಟಿದ್ರೂನು ಅದು ಹೇಳ್ತೀವಲ್ವಾ, ಈ ತರ ಸಿಚುವೇಶನ್ ಅಲ್ಲಿ ಯಾವಾಗ್ಲೂ ಅನ್ಸುತ್ತೆ ಏನು ಏನಿಲ್ಲ, ಫ್ಯೂಚರೇ ಇಲ್ಲ ಅಂತ ಆ ತರ ಅಷ್ಟು ಭಯ ಆಗ್ಬಿಡ್ತದೆ ಸುಮಾರು ಜನಕ್ಕೆ. ಒಂದು 20 ದಿವಸ ಆದ್ಮೇಲೆ ಎಲ್ಲ ಸರಿ ಆದ್ಮೇಲೆ ಎಲ್ಲ ಮರ್ತೋಗ್ಬಿಡ್ತದೆ. ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಸಾಯ್ತಾರಂತ ಒಂದು ಭಯ ಎಲ್ಲರಿಗೂ ಇತ್ತು. ಈ ಕರೋನಾ ಈಗ ನನ್ಗೆ ನೆನಪೇ ಇಲ್ಲ ಕರೋನಾ ಯಾವಾಗ ಆಯ್ತು ಏನಾಯ್ತು ಅಂತ, ಆ ಮೆಮರಿ ಹೊಟ್ಟೋಗ್ಬಿಟ್ಟಿದೆ. ಯಾಕಂದ್ರೆ 4-5 ವರ್ಷ ಆಗ್ಬಿಡ್ತು, 7 ವರ್ಷ 6 ವರ್ಷ ಆಗ್ಬಿಡ್ತು. ಅದೇ ತರ ಈ ವಾರದೂ ಈಗ ಆಪರೇಷನ್ ಸಿಂಧೂರ್ ಅಂತ ಎಷ್ಟು ಜನ ಕೇಳಿದ್ರೆ ಯಾವಾಗ ಆಯ್ತು ಅಂತಲೂ ಜನರಿಗೆ ಗೊತ್ತಿರೋದು, ಅದು ಆಗಿದ್ದು ರೀಸೆಂಟ್ ಆಗೇನೆ. ಅದೇ ತರ ಈ ವಾರ ಒಂದು 2 ತಿಂಗಳು ನೆನಪಿರುತ್ತೆ, ಈ ತರ ಆಯ್ತು ಅಂತ. ಅದೆಲ್ಲ ಮರ್ತೋಗುತ್ತೆ. ಹ್ಯೂಮನ್ ಬೀಯಿಂಗ್ಸು, ಮನುಷ್ಯರು ಆಟೋಮ್ಯಾಟಿಕ್ ಅವರ ರುಟೀನ್ ಅಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಕಡೆದಾಗಿ ಒಂದು ಪ್ರಶ್ನೆ, ಸಾಮಾನ್ಯ ಜನರ ಬದುಕಿಗೆ ಈ ಯುದ್ಧ ಏನಾದ್ರೂ ಪೆಟ್ಟು ಕೊಡುತ್ತಾ? ಏನಿಲ್ಲ, ಇಂಪ್ಯಾಕ್ಟ್ ಆಗೋದು ಏನು, ನಮ್ಮ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು, ಅಂಡ್ ಗ್ಯಾಸ್ ರೇಟ್ ಜಾಸ್ತಿ ಆಗ್ಬೋದು, ಅಥವಾ ಅದೆಲ್ಲ ಜಾಸ್ತಿ ಆದ್ರೆ ಬೇರೆ ಎಷ್ಟೋ ಸಾಮಾನದ ರೇಟು ಜಾಸ್ತಿ ಆಗ್ಬೋದು ಅಂತ. ಅದೆಲ್ಲನೂ ಇಂಪ್ಯಾಕ್ಟ್ ಆಗೋದು ಯಾವಾಗ ಅಂದ್ರೆ ತುಂಬಾ ದಿನ ಆಯಿಲ್ ರೇಟ್ ಜಾಸ್ತಿ ಇರೋದು, ತುಂಬಾ ದಿನ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಇರೋದು, ಆವಾಗ ನ್ಯಾಚುರಲ್ ಆಗಿ ಗವರ್ಮೆಂಟೇ ಆ ರೇಟ್ ಅನ್ನು ಜಾಸ್ತಿ ಮಾಡ್ಬೇಕಾಗುತ್ತೆ. ಪೆಟ್ರೋಲ್ ಬಂಕ್ ಅಲ್ಲಿ ₹100 ಪೆಟ್ರೋಲ್ ಇರೋದು 110 ಮಾಡ್ತೀವಿ ಅಂತ ಹೇಳೋದು ಆವಾಗ. ಬಟ್ ಇಷ್ಟು ಇಮಿಡಿಯೇಟ್ ಆಗಿ ಗವರ್ಮೆಂಟ್ ಆ ಡಿಸಿಷನ್ ತೊಗೊಳೋದಿಲ್ಲ. ಸೊ ಇಟ್ ಶುಡ್ ನಾಟ್ ಬಿ, ಏನ್ ಹೇಳ್ತಾರೆ, ನಮ್ಮ ರುಟೀನ್ ಲೈಫ್ ಅಲ್ಲಿ ಬಿಸಿ ಇರಬೇಕು. ನಮ್ಮ ಕೆರಿಯರ್ ಅನ್ನ ನಾವು ಅಡ್ವಾನ್ಸ್ ಮಾಡಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಅಲ್ಲಿ ವಾರ ಆಗ್ತಾ ಇದೆ ಅಂತ ನಾವು ಅದರಲ್ಲೇ ಕೂತ್ಕೊಂಡಿದ್ರೆ ನಮಗೆ ಜಾಸ್ತಿ ಚಿಂತೆ ಆಗತ್ತೆ. ನಮಗೇನ್ ಅದನ್ನ ನಾವು ಮತ್ತು ನೀವು ಚರ್ಚೆ ಮಾಡ್ಬೋದು, ವಾರನ ಏನ ಸ್ಟಾಪ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಅದ್ರ ಬಗ್ಗೆ ನಮಗೆ ಕಂಟ್ರೋಲೇ ಇಲ್ಲ. ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ಯಾವ್ದ್ರ ಮೇಲೆ ಇದೆ? ನಾವ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ, ನಾವ್ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತೀವಿ, ಅಷ್ಟೇ ನಾವು ನೋಡ್ಕೋಬೇಕಾಗಿರೋದು. ಕಡೆದಾಗಿ ರೂಪಾಯಿ ಮೌಲ್ಯದ ಬಗ್ಗೆ, ಅದರ ಒಂದು ಮೌಲ್ಯ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಿನ್ನೆ ಹೊಸ ಲೋಯೆಸ್ಟ್ ಬಂದಿತ್ತು 92.15, 92.2 ಅಲ್ಲಿವರೆಗೆ ಹೋಗಿತ್ತು. ಅದು ಹೈ ರೇಟು, ಅಂದ್ರೆ ರುಪಿ ಬೀಳ್ತಾ ಇದೆ ಅಂತ ಇಂಡಿಕೇಶನ್. ಅದು ಯಾರು ಈ ಫಾರಿನ್ ಕಂಟ್ರೀಸಿಗೆ ಮಕ್ಳಿಗೆ ಎಜುಕೇಶನ್ ಕಳ್ಸಿಕೊಡ್ತಾರೆ ಅಥವಾ ಇಂಪೋರ್ಟ್ ಮಾಡೋರಿಗೆ, ನಾನು ಜಾಸ್ತಿ ರೂಪಾಯಿ ಕೊಟ್ಟು ಒಂದು ಸಾಮಾನು ತಗೋಬೇಕಂತಿರೋರಿಗೆ ಡೆಫಿನೆಟ್ಲಿ ಈ ಬಿಸ್ನೆಸ್ಗೆ ತುಂಬಾ ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ. ದೊಡ್ಡ ಬಿಸ್ನೆಸ್ಗೆ ಹೆಂಗೋ ಅಡ್ಜಸ್ಟ್ ಮಾಡ್ತಾರೆ, ಸಣ್ಣ ಬಿಸ್ನೆಸ್ಗೆ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಅವರ ಏನೋ ಒಂದು ರಾ ಮೆಟೀರಿಯಲ್ ಏನೋ ತಗೋಬೇಕಂದ್ರೆ ಮುಂಚೆ ₹85 ಕೊಡ್ಬೇಕಂದ್ರೆ ಈಗ ₹92 ಕೊಡ್ಬೇಕು. ಜಾಸ್ತಿ ಆಗ್ಬಿಡ್ತು ಅವ್ರ ಖರ್ಚು. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಷ್ಟು ಜಾಸ್ತಿ ಇಲ್ಲದೆ ಇರಬಹುದು. ಸೊ ಅದು ಇಂಪ್ಯಾಕ್ಟ್ ಇದ್ದೇ ಇದೆ. ಬಟ್ ಆಸ್ ಅ ಬಿಸ್ನೆಸ್ ಮ್ಯಾನು ಅದೆಲ್ಲ ಏನೋ ಚಾಲೆಂಜಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಎದುರಿಸಲೇಬೇಕಾಗತ್ತೆ. ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ನಮ್ಮ ಕಂಟ್ರೋಲ್ ಏನೋ ಬಿಸ್ನೆಸ್ ಅನ್ನ ಆದಷ್ಟು ಚೆನ್ನಾಗಿ ಮಾಡೋದು. ರುಪಿ ಜಾಸ್ತಿ ಆಯ್ತು ನೀನು ಮಾಡಕ್ ಬರಲ್ಲ. ಇದಿಷ್ಟು ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ನಾವು ಮಾಡಬೇಕಾಗಿರುವಂತಹ ಚರ್ಚೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋನ ನೋಡದಂತ ಎಲ್ಲಾ ವೀಕ್ಷಕರಿಗೆ ನಿಮ್ಗೆ ಏನಾದ್ರೂ ಮ್ಯೂಚುವಲ್ ಫಂಡ್ ಅಥವಾ ಶೇರ್ ಮಾರುಕಟ್ಟೆ ಇದು ಯಾವ್ದ್ರ ಬಗ್ಗೆ ಆದ್ರೂ ಡೌಟ್ ಇದ್ರೆ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ರೋಹನ್ ಸರ್ ನಮಗೋಸ್ಕರ ಯಾವತ್ತೂ ಇರ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಅವ್ರು ಖಂಡಿತವಾಗ್ಲೂ ಉತ್ತರ ಕೊಡೋಕೆ ನಮ್ಮ ಜೊತೆ ವಿಡಿಯೋ ಮಾಡ್ಲಿಕ್ಕೆ ಅವ್ರು ತಯಾರಾಗಿರ್ತಾರೆ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಸರ್. ತುಂಬಾ ಹೊತ್ತು ನಮ್ಮ ಜೊತೆ ಮಾತಾಡಿದಿರಿ. ರೋಹನ್ ಭರತ್ ಚಂದ್ರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಮಾತುಕತೆಯನ್ನು ನಿಲ್ಲಿಸ್ತೇನೆ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.